ಎಜಿ ನ್ಯೂಸ್ಗೆ ಸ್ವಾಗತ. ಲಕ್ಷ್ಮೇಶ್ವರದಿಂದ ಕುಂದಗೋಳ ಮಾರ್ಗವಾಗಿ ಸವದತ್ತಿಗೆ ಬಸ್ ಓಡಿಸುವಂತೆ ರೈತ ಸಂಘದಿಂದ ಆಗ್ರಹ ಮಾಡಿದ್ದಾರೆ. ಧಾರವಾಡದ ಕುಂದಗೋಳ ತಾಲೂಕಿನ ಭಾಗದ ಸಾರ್ವಜನಿಕರಿಗೆ ಲಕ್ಷ್ಮೇಶ್ವರದಿಂದ ಕುಂದಗೋಳ ಗುಡಗನಕಟ್ಟೆ ಬಂಡಿವಾಡ ಕ್ರಾಸ್ ಶಿರಗುಪ್ಪಿ ಮಾರ್ಗವಾಗಿ ಸವದತ್ತಿಗೆ ಈ ಬಸ್ ಓಡಿಸಬೇಕು ಅಂತ ಕಳೆದ ತಿಂಗಳ ಕುಂದಗೋಳ ತಾಲೂಕು ರೈತ ಸಂಘದಿಂದ ಒತ್ತಾಯಿಸಿ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರಿಗೆ ಮನವಿ ಸಲ್ಲಿಸಲಾಗಿತ್ತು. ಮನವಿ ಸ್ವೀಕರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಹುಬ್ಬಳ್ಳಿ ಹಾಗೂ ಗದಗ ಜಿಲ್ಲಾ ಕೆಎಸ್ಆರ್ಟಿಸಿ ಸಾರಿಗೆ ಇಲಾಖೆ ಡಿಸಿ ಅಧಿಕಾರಿಗಳಿಗೆ ಬಸ್ ಓಡಿಸುವಂತೆ ದೂರವಾಣಿ ಮೂಲಕ ಮಾತನಾಡಿ ತಿಳಿಸಿದ್ರು ಕೂಡ ಗದಗ ಜಿಲ್ಲಾ ಡಿಸಿ ಅಧಿಕಾರಿಗಳು ನಮ್ಮ ಇಲಾಖೆಯಲ್ಲಿ ಬಸ್ ಚಾಲಕರು ಬಸ್ ಕಂಡಕ್ಟರ್ ಕೊರತೆಯಿಂದ ಶಕ್ತಿ ಯೋಜನೆ ಜಾರಿ ಇರೋದ್ರಿಂದ ನೀವು ಕೇಳಿದ ರೂಟಿಗೆ ಬಸ್ ಓಡಿಸುವುದು ಆಗುವುದಿಲ್ಲ ಅಂತ ಪತ್ರದ ಮೂಲಕ ತಿಳಿಸಿದ ಗದಗ ಕೆಎಸ್ಆರ್ಟಿಸಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಕೈ ತೊಳೆದುಕೊಂಡಿದ್ದಾರೆ. ಈ ವೇಳೆ ರೂಟನ್ನಾದರೂ ಬದಲಾಯಿಸಿ ಈ ಭಾಗದ ಶಾಲೆಯ ವಿದ್ಯಾರ್ಥಿಗಳಿಗೆ ಸವದತ್ತಿಯ ಶ್ರೀ ರೇಣುಕಾದೇವಿ ಯಲ್ಲಮ್ಮನ ಗುಡ್ಡಕ್ಕೆ ಹೋಗುವ ಭಕ್ತರಿಗೆ ಸಾರ್ವಜನಿಕರಿಗೆ ವ್ಯಾಪಾರಸ್ಥರ ಅನುಕೂಲಕ್ಕಾಗಿ ಈ ಬಸ್ ಓಡಿಸಬೇಕು ಅಂತ ಕುಂದಗೋಳ ತಾಲೂಕಿನ ರೈತ ಸಂಘದ ಅಧ್ಯಕ್ಷ ಬಸವರಾಜ್ ಯೋಗಪ್ಪನವರು ಆಗ್ರಹ ಮಾಡಿದ್ದಾರೆ. ಈ ಬಸ್ ಅನ್ನು ಲಕ್ಷ್ಮೇಶ್ವರದಿಂದ ಪಶುಪತಿಹಾಳ, ಸಂಶಿ, ಕುಂದಗೋಳ, ಗುಡಗನಕಟ್ಟೆ, ನಾಗರಹಳ್ಳಿ, ಮಂಟೂರ, ಬಂಡಿವಾಡ ಕ್ರಾಸ್ನಿಂದ ಶಿರಗುಪ್ಪಿ, ನಲವಡಿ, ನಾಗರಹಳ್ಳಿ, ಚಿಲಕವಾಡ, ನವಲಗುಂದ, ಹಂಚಿನಾಳ ಮಾರ್ಗವಾಗಿ ಸವದತ್ತಿಗೆ ದಿನಕ್ಕೆ 3 ಬಾರಿ ಈ ಭಾಗದ ಸಾರ್ವಜನಿಕರ ಅನುಕೂಲಕ್ಕಾಗಿ ಈ ನೂತನ ಬಸ್ ಅನ್ನು ಕೂಡಲೇ ಓಡಿಸಬೇಕು. ಈ ಬಸ್ ಓಡಿಸುತ್ತಿದ್ರೆ ಮುಂದಿನ ದಿನಮಾನದಲ್ಲಿ ನಮ್ಮ ರೈತ ಸಂಘಟನೆಯಿಂದ ಉಗ್ರ ಹೋರಾಟ ಮಾಡುವುದಾಗಿ ಕುಂದಗೋಳ ತಾಲೂಕಿನ ರೈತ ಸಂಘದ ಅಧ್ಯಕ್ಷ ಬಸವರಾಜ್ ಯೋಗಪ್ಪನವರು ಮಾತನಾಡಿ ಎಚ್ಚರಿಸಿದ್ದಾರೆ. ಹೌದು, ಲಕ್ಷ್ಮೇಶ್ವರದಿಂದ ಓಡಿಸಲು ಆಗದಿದ್ರೆ ಕುಂದಗೋಳದಿಂದ ಸವದತ್ತಿಗೆ ಈ ಬಸ್ ಅನ್ನು ಓಡಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇವತ್ತು ನಾವು ಲಕ್ಷ್ಮೇಶ್ವರ ಡಿಪೋಲಿಂದ ಸವದತ್ತಿ ಯಲ್ಲಮ್ಮಗುಡ್ಡಕ್ಕೆ ಬಸ್ ಕೇಳಿದ್ವಿ. ಸಾರಿಗೆ ಅಧಿಕಾರಿಗಳ ಇವತ್ತು ನಮಗೆ ಸಂತೋಷ್ ಲಾಡ್ ಸಾಹೇಬರಿಗೆ ಮನವಿ ಕೊಟ್ಟಿದ್ವಿ. ಅವರು ದೂರವಾಣಿ ಮೂಲಕ ಅವರಿಗೆ ಗದಗ ಡಿ ಸಿ ಅವ್ರಿಗೆ ಮಾತಾಡಿದ್ದಾರೆ, ಅಲ್ಲಿ ಬಸ್ ಕೊಡ್ರಿಪ್ಪ ಅಂತೇಳಿ. ಅದು ಗದಗ ಡಿ ಸಿ ಅವರು ಅದಕ್ಕೆ ಕ್ಯಾರೆ ಅನ್ನಲಿಲ್ಲ. ಈಗ ನಮಗೆ ಯಲ್ಲಮ್ಮಗುಡ್ಡ ಸವದತ್ತಿ ಇದು ಲಕ್ಷ್ಮೇಶ್ವರದಿಂದ ಸವದತ್ತಿ ಯಲ್ಲಮ್ಮಗುಡ್ಡಕ್ಕೆ ಬಸ್ ಬೇಕಾಗೈತಿ. ಇಲ್ಲ ಅಂತಂದ್ರೆ ನಮ್ಗೆ ಕುಂದಗೋಳಿಂದರ ಸವದತ್ತಿ ಯಲ್ಲಮ್ಮಗುಡ್ಡಕ್ಕೆ ಬಸ್ ಬಿಡ್ಬೇಕು. ಯಾಕೆ ಇಲ್ಲಿ ಭಕ್ತಾದಿಗಳ ಜಾಸ್ತಿ ಅದಾರ, ಬಳ್ಳಿ ಜನಸಾಮಾನ್ಯ ಅಡ್ಡಾಡ್ತಾರೆ. ದಿವಸ ಶಾಲಾ ಕಾಲೇಜು ಮಕ್ಕಳು ಅಲ್ಲಿ ಶಾಲೆ ಕಾಲೇಜಿಗೂ ಅನುಕೂಲ ಆಕತಿ, ಸಾರ್ವಜನಿಕರು ತುಂಬ ಅನುಕೂಲ ಆಕತಿ. ನಮಗೆ ಸದ್ಯದಲ್ಲೇ ಬಸ್ ಬಿಡ್ಬೇಕು. ಬಸ್ ಬಿಡೋದೇ ಇದ್ದರೆ ಮುಂದಿನ ದಿನಮಾನದಾಗ ನಾವು ಕುಂದಗೋಳದಾಗ ಸತ್ಯಾಗ್ರಹ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ. ಬಸ್ ಬಿಡುವವರೆಗೂ ನಾವು ಬಿಡುವುದಿಲ್ಲ, ಹೋರಾಟ ಮಾಡೇ ಮಾಡ್ತೀವಿ. ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಸಾಹೇಬರಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಟ್ಟಿಲ್ಲ ಅಧಿಕಾರಿಗಳು. ನಮ್ಮ ಹುಬ್ಬಳ್ಳಿ ಡಿ ಸಿ ಸಾಹೇಬ್ರ ದೂರವಾಣಿ ಮೂಲಕ ಮಾತಾಡ್ಯಾರ. ಅವ್ರ ಜೊತೆ ಡಿ ಸಿ ಸಾಹೇಬ್ರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಫೋನ್ ಮಾಡಿ ಆ ಡಿ ಸಿ ಅವ್ರ ಜೊತೆ ಮಾತಾಡ್ರೆ ಇವತ್ತು ನಮ್ಮ ಲೆಟರ್ ಮಾತಿ ಬಸ್ ನಮಗೆ ಅನಿವಾರ್ಯ ಕಾರಣದಿಂದ ಇದು ಏನ್ರಿಪ್ಪ ಶಕ್ತಿ ಯೋಜನೆ ಸಂಬಂಧ ಬಸ್ ಬಿಡೋಕೆ ಆಗಲ್ಲ ಅಂತೇಳಿ ನಮ್ಗೆ ಲಿಖಿತವಾಗಿ ಲೆಟರ್ ಕೊಟ್ಟಾರ ಅವರು. ಮತ್ತು ನಾವು ಮುಂದೆ ಹೆಂಗೆ ಮಾಡೋದು, ಅದಕ್ಕೆ ನಾವೇನು ನಮ್ಮ ಮನೆ ಕೇಳಾಗ್ತಿಲ್ಲ, ನಾವು ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಅಂತ ನಾವು ಕೇಳಾಕತ್ತೀವಿ. ಅದಕ್ಕೆ ನಾವು ಮುಂದಿನ ದಿನದಾಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಕೊಟ್ಟು ಕುಂದಗೋಳದಾಗ ನಾವು ಬಸ್ ಸ್ಟ್ಯಾಂಡ್ನಾಗ ಒಂದು ಬಸ್ ಒಳಗೆ ಬಸ್ ಸ್ಟ್ಯಾಂಡ್ ಒಳಗೆ ಬಿಡ್ಲಂಗೆ ನಾವು ಕುಂದಿರ್ತೀವಿ. ಎಲ್ಲ ನಮ್ಮ 14 ರೈತ ಸಂಘದ ಸದಸ್ಯರದಾರ. ಅವರೆಲ್ಲರೂ ಸೇರಿಕೊಂಡು ಹೊಳ್ಳಿ ಯಲ್ಲಮ್ಮನ ಭಕ್ತಾದಿಗಳು ಎಲ್ಲರೂ ಕೂಡಿಕೊಂಡು ನಾವು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಈ ಮೂಲಕ ನಾವು ಸಾರಿಗೆ ಅಧಿಕಾರಿಗಳಿಗೆ ಇನ್ನೊಂದು ಎಚ್ಚರಿಕೆ ಗಟ್ಟಿಯನ್ನು ನಾವು ಕೊಡ್ತೇವೆ. ಈ ಸಂದರ್ಭದಲ್ಲಿ ರೈತ ಸಂಘದ ಅಧ್ಯಕ್ಷ ಮಾಣಿಕ್ಯ ಚಿಲ್ಲೂರು, ಚಂದ್ರಶೇಖರ್ ಹರ್ತಿ, ಲಕ್ಷ್ಮವ್ವ ಹತ್ತಿ, ರತ್ನವ್ವ ಮಡಿವಾಳರ, ಗಂಗವ್ವ, ನಂದಣ್ಣವರ ಸೇರಿ ಅನೇಕರು ಬಸ್ ಓಡಿಸುವಂತೆ ಆಗ್ರಹಿಸಿದ್ದಾರೆ. ಅಂತಪ್ಪ ಕೊಳ್ಳೂರ, ಧಾರವಾಡ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.